ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಗುರು ಬಸವಲಿಂಗಾಯ ನಮಃ. ದೀಪಾವಳಿಯ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ದೀಪ ಕತ್ತಲನ್ನು ಹೋಗಲಾಡಿಸ್ತದೆ. ಜ್ಞಾನದ ದೀಪ ನಮ್ಮ ಅಂತರಂಗದ ಕತ್ತಲನ್ನು ಹೋಗಲಾಡಿಸ್ತದೆ. ಅದಕ್ಕೆ ಎಲ್ಲರಿಗೂ ಬಹಿರಂಗ ಮತ್ತು ಅಂತರಂಗದ ಕತ್ತಲನ್ನು ಕಳ್ಕೊಂಡು ಆ ಸುಜ್ಞಾನದ ಬೆಳಕು ಎಲ್ಲರಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀವಿ. ಮತ್ತು ದೀಪಾವಳಿ ಹಬ್ಬ ಅಂದರೆ ಚನ್ನಬಸವಣ್ಣನವರ ಒಂದು ಜಯಂತಿ. ಚನ್ನಬಸವಣ್ಣನವರ ಹುಟ್ಟಿದ ದಿವಸ ದೀಪಾವಳಿ ಪಾಡ್ಯದ ದಿವಸ. ಆ ಚನ್ನಬಸವಣ್ಣನವರ ಜಯಂತಿಯ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ದೀಪಾವಳಿ ಹಬ್ಬದಲ್ಲಿ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು ಪಟಾಕಿಯನ್ನು ಹೊಡೆದು ಮೈ ಸುಟ್ಟುಕೊಂಡು ದುಃಖದಿಂದ ಬಳಲ್ತಾ ಇರೋದು ನಾವು ಪ್ರತಿ ವರ್ಷ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ತಂದೆ ತಾಯಿದಿರು, ಪಾಲಕರು, ಪೋಷಕರು ಅವರಿಗೆ ಮಕ್ಕಳಿಗೆ ಜಾಗೃತವಾಗಿ ಇಟ್ಟುಕೊಂಡು ಮಕ್ಕಳಿಗೆ ಮೈ ಸುಟ್ಟುಕೊಳ್ಳಾರದಂತೆ ಭಾಳ ಎಚ್ಚರಿಕೆ ವಹಿಸಬೇಕು. ಮಕ್ಕಳನ್ನು ಅದನ್ನು ಪಟಾಕಿಯ ಹೊಡೆಯುವ ಭರದಲ್ಲಿ ಅವಸರ ಮಾಡಿ ಅಪಾಯವನ್ನು ತಂದುಕೊಳ್ಳಬಾರ್ದು. ಆ ದೃಷ್ಟಿಯಿಂದ ಎಲ್ಲರೂ ಎಚ್ಚರಿಕೆಯನ್ನು ವಹಿಸಿ ನಾವು ಹಬ್ಬದ ಒಂದು ಶುಭ ಪ್ರಸಂಗದಲ್ಲಿ ನಾವು ನರಳುವಂತೆ ಆಗಬಾರ್ದು ಅಂತ ನನ್ನ ಕಳಕಳಿಯ ಭಿನ್ನವನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಆ ದಿಸೆಯಲ್ಲಿ ಎಲ್ಲರೂ ಸ್ವಲ್ಪ ಜಾಗೃತರಾದ್ರೆ ಮಕ್ಕಳು ಬಹಳ ಜಾಗೃತ ಆಗಿರ್ತಾರೆ. ಮಕ್ಕಳೇ, ಯಾಕಂದರೆ ಅವರಿಗೊಂದು ಆನಂದ, ಸಡಗರದಿಂದ, ಅವಸರದಿಂದ ಪಟಾಕಿ ಹೊಡಿಬೇಕು, ಬಾರಿಸಬೇಕು ಅನ್ನೋ ಹುಮ್ಮಸ್ಸು ಇರ್ತದೆ. ಬಾರಿಸಬೇಕು. ಸ್ವಲ್ಪ ಮೈಯೆಲ್ಲ ಎಚ್ಚರಿಕೆ, ಪಾಲಕರ ಜೊತೆ ಇದ್ದು ಮೈಯೆಲ್ಲ ಎಚ್ಚರಿಕೆ ಇದ್ದರೆ ಅದನ್ನು ಏನೂ ಆಗೋದಿಲ್ಲ. ಆ ದೃಷ್ಟಿಯಿಂದ ಪಾಲಕರಾದವರು ಮಕ್ಕಳಿಗೆ ಭಾಳ ಎಚ್ಚರಿಕೆಯಿಂದ ಅದನ್ನು ನಿಗಾ ವಹಿಸಬೇಕು ಅಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಸುಜ್ಞಾನದ ಬೆಳಕು ನಿಮ್ಮಲ್ಲಿ ಬರಲಿ, ಅಜ್ಞಾನ ದೂರ ಹೋಗಲಿ ಅಂತ ಶುಭ ಹಾರೈಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ. ಶರಣು ಶರಣಾರ್ಥಿ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಹಬ್ಬಗಳು ವಿಜಯದ ಪ್ರತೀಕ. ನಾವೆಲ್ಲರೂ ಕತ್ತಲೆಯಿಂದ ಬೆಳಕಿನ ಕಡೆ, ಅಧರ್ಮದಿಂದ ಧರ್ಮದ ಕಡೆ, ಅನ್ಯಾಯದಿಂದ ನ್ಯಾಯದ ಕಡೆ, ಇವತ್ತು ಕೆಡುಕಿನಿಂದ ಒಳಿತಿನ ಕಡೆ ಹೋಗುವಂಥದ್ದು. ಮತ್ತು ವಿಶೇಷವಾಗಿ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ನಾವೆಲ್ಲ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಸಮಸ್ತ ನಾಡಿನ ಜನತೆಗೆ ಆ ಲಕ್ಷ್ಮೀ ದೇವಿ ಎಲ್ಲರಿಗೆ ಇವತ್ತು ಸಿರಿ ಸಂಪತ್ತನ್ನು ಕೊಡಲಿ. ಪ್ರತಿಯೊಬ್ಬರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಅವರ ಜೀವನದಲ್ಲಿ ಬೆಳಕನ್ನು ತರಲಿ. ಅವರೆಲ್ಲರೂ ಸುಖಿಯಾಗಿರಲಿ, ಶಾಂತಿ ಸಮೃದ್ಧತೆಯಿಂದ ಇರಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿಕೊಂಡು ಮತ್ತೊಮ್ಮೆ ಈ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ದೀಪಾವಳಿ ಹಬ್ಬದ ನಿಮಿತ್ತ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಪಟಾಕಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಬಹಳ ಅವಶ್ಯಕತೆ ಇದೆ. ರಾಸಾಯನಿಕ ಪಟಾಕಿಗಳಿಂದ ಏನೇನು ಅನಾಹುತಗಳಾಗ್ತಾ ಇದೆ ನಮ್ಮ ಕಣ್ಣೆದುರುಗಡೆನೇ ಇದೆ. ಸುಮಾರು ಮಕ್ಕಳು ತಮ್ಮ ಕಣ್ಣನ್ನು ಕಳೆದುಕೊಂಡಿದ್ದಾರೆ. ಸುಮಾರು ಕಡೆ ಇವತ್ತು ಅಪಘಾತಗಳಾಗಿದೆ, ಜೀವ ಸಹಿತ ಹೋಗಿದೆ. ಮತ್ತು ಈ ರಾಸಾಯನಿಕ ಪಟಾಕಿಗಳಿಂದ ಇವತ್ತು ಮಾಲಿನ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಯಾರಾದರೂ ಅಸ್ತಮಾ ಪೇಷಂಟ್ಸ್ ಇದ್ದರೆ ಅಥವಾ ಲಂಗ್ಸ್ ಸಮಸ್ಯೆ ಇದ್ದಂಥ ರೋಗಿಗಳಿದ್ದರೆ ಅಂಥವ್ರಿಗೆ ಭಾಳಷ್ಟು ಈ ಪಟಾಕಿಗಳ ಅದರಿಂದ ಉತ್ಪತ್ತಿ ಆಗುವಂಥ ಏನು ವಾಯು ಮಾಲಿನ್ಯ ಇದೆ, ಭಾಳಷ್ಟು ಹಾನಿಯಾಗುವಂಥ ಸಂಭವ ಇದೆ, ಜೀವಕ್ಕೆ ಅಪಾಯಕಾರಿಯಾಗಿದೆ. ಅದಕ್ಕೆ ಪ್ರತಿಯೊಬ್ಬರು ಪಟಾಕಿ ಹಾರಿಸಲೇಬೇಕು ಅಂತ ಹೇಳಿದರೆ ಅವರು ಇವತ್ತು ಪರಿಸರ ಸ್ನೇಹಿ ಪಟಾಕಿ ಮಾತ್ರ ಹಾರಿಸಬೇಕು. ಮತ್ತು
ಇವತ್ತೇನಾದರೂ ಏನು ನಿಯಮಾನುಸಾರ 8 ಗಂಟೆಯಿಂದ ರಾತ್ರಿ 10 ಗಂಟೆಗೆ ಮಾತ್ರ ಆ ಪಟಾಕಿಯನ್ನು ಸಿಡಿಸಬೇಕು ಅಂತ ಹೇಳಿ ನನ್ನ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆ ಜನತೆಗೆ ವಿನಂತಿಯನ್ನು ಮಾಡುತ್ತೇನೆ.